ಐಫೋನ್ ಯೂಸ್ ಮಾಡಕತ್ತಿ ಅಂದಂಗಾಯ್ತು. ಗೊತ್ತಾಗಿಲ್ಲ? ಹಾಂ, ಗೊತ್ತಾಗ್ಬಿಡ್ತೈತಿ. ಬಂಗಾರ ಉಂಗುರ ಏನು? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್. ಮುಂಜಾನೆ ಎದ್ದು ಫಸ್ಟ್ ಕೆಲಸ ಇದು ಮಾಡೀನಿ. ನಾ ಹಚ್ಚೀನಿ ಇವತ್ತು ಒಲಿ ಹಚ್ಚಿ ನೀರು ಕಾಯಕ್ಕಿಟ್ಟೀನಿ. ಗುಂಡ್ಗಿ ಫುಲ್ ಹಾಕಿಬಿಟ್ಟಿನಿ. ನೀರು ಕಾಯಬೇಕು. ಕಾದ್ಮೇಲೆ ಜಳಕ. ಊರು ತುಂಬ ಹುಡುಗಿರಿದ್ರು ನಿನ್ನ ಮ್ಯಾಲೆ ನನ್ನ ನೆದರು. ಏನು ನೋಡ್ರಿ, ಇಂಥ ಲುಕ್ಕಿಗೆ ಏನು ಕಮ್ಮಿ ಇಲ್ಲ. ಕೊಬ್ಬು ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಐತೆ ನನಗೆ. ಓಯೋಯ್ಯೋಯ್ಯೋ, ಕಟ್ಟಿಗೆ ಖಾಲಿ ಆಗ್ಯಾವು. ಒಲಿ ಹಚ್ಬೇಕಾದ್ರೆ ಸಣ್ಣ ಅದಾವು. ಯಾವ್ದಾರು ಹಾಕ್ಬೇಕಂದ್ರೆ ಒಟ್ಟಿಗೆ ಹೊಡೆದಿಲ್ಲ ಕಟ್ಟಿಗೆ. ಸೊ ದೊಡ್ಡದು ಇದು ಹಾಕ್ತೀನಿ ಸದ್ದು. ಒಂದು ಒಂಥರ ಮಜಾ ಐತೆ ಕೆಲಸ. ನೋಡ್ರಿ, ಇಷ್ಟು ಉದ್ದ ಕಟ್ಟಿಗೆ ಇಟ್ಟೀನಿ. ಸುಟ್ಕೋತ ಹೋಗುತ್ತಲ್ಲಿ. ಕಮ್ಮಿ ಇಲ್ಲ ಕೆಮ್ಮು ಕಮ್ಮಿ ಆಗಿಲ್ಲ? ಬಿಸಿನೀರು ಕುಡಿ. ಇದೇ ನೀವು ಮನಸ್ಸು ಮಾಡಿದ್ರೆ ಒಂದಿಂದ ಕೆಮ್ಮು ಮುಗಿಸ್ಕೋಬೋದು. ಒಂದದಿಂದಾಗ ಅದು 3 ಹೊತ್ತು ಕಷಾಯ ಕುಡಿಬೇಕು. ಆಯಿಲ್ ಇರಲಾರ್ದು ಫುಡ್ ತಿನ್ನಬೇಕು. ಅದೇನಿಲ್ಲ, ಹೆಂಗೆ ಸಿಗುತ್ತೋ ಅಡ್ಗ ತಿನ್ಕೋತ. ಅದೇ ನೀ ಸ್ವಲ್ಪ ಸಪ್ರೇಟ್ ತಿನ್ಬೇಕು. ಏನಾರ ಅಣದು ಅಂದ್ರೂ ಕಮ್ಮಾಗೈತಳ ಸ್ವಲ್ಪ. ಈಗ ಕ್ಯೂ ಬಂದಾಗೈತೆ ಅಂತ. ಈಗ ಅದಕ್ಕೊಂದು ನೋಡ್ಬೇಕು. ಈಗ ಯಾಕೆ ಬಿಸಿನೀರು ಹಾಕೋತ್ಯಾ? ಹುಚ್ಚಿ ಇವೆಲ್ಲ ಕಟ್ಟಿಯಾಗಿದ್ದು ಹೊರಗೆ ಬರಾಗುತ್ತವೆ. ಅವು ಮುಂದೆ ಬೆಂಕಿ ಹತ್ತದಂಗೆ ಈಗ ಹೊರಗೆ ಬರಾಗುತ್ತಾವೆ. 1 2 ಇದೊಂದು ಸತ್ತೇನಲ್ಲ. ಹೊರಗೆ ಹೋಗ್ಬೇಕು. ಈಗ ಇವು ಒಳಗೆ ಹೊಂಟವು ಸಾಯ್ತಾವೆ. ಕಟ್ಟಾಕ ಕುಸ ಕಮ್ಮಿ ಇರ್ಲಿತ್ತು. ಇಲ್ಲೊಂದು ಐತಂತ ನಮ್ಮ ಅವ್ನು ಕರ್ಕೊಂಡು ಸದ್ದ ಕೇಳಕ್ಕೆ ಬಗೆಹರಿಸ್ತಾಳೆ. ಸದ್ದ ನಮ್ಮ ಮ್ಯಾಲೆ ತಗಡೆಲ್ಲ ಉಳಿಯಾಗುತ್ತಾವೆ. ಈ ತಳಗಲ್ಲಿ ಮ್ಯಾಲೆ ಕಟ್ಟ ನಡೀತಿತ್ತು. ಈಗ ನಾನೇ ಒಗಿತಿದ್ದೆ. ಅವೇನು ಹಗರದ ಬಿಡು ಒಗಿ ಅಂತಂದ. ಒಗಿದ್ನಲ್ಲ. ಓಕೆ, ನೀನು ಚಾ ಯಾಕೆ ಬಂಗಾರ ಯಾಕೆ ಕುಡಿಯಾಗಿಲ್ಲ ಚಾ ನೀವು? ಹಾಲಿನ ಚಾ ಮುಂಜಾನೆ ಆ್ಯಸಿಡಿಟಿ ಆಗುತ್ತೆ. ಸ್ವಲ್ಪ ನೀರು ತುಂಬ ಕುಡಿಯಾಕೆ. ಹಾಲಿನ ಚಾ ಖಾಲಿ ಹೊಟ್ಟೆಲ್ಲ ಕುಡಿಯಲ್ಲ ಆಲ್ಮೋಸ್ಟ್ ನಾನು. ಆದರೂ ಮಾಡ್ಯಾರ ಪ್ರೀತಿಯಿಂದ ಕುಡಿಬೇಕಾಗತ್ತೆ. ಸಕ್ಕರೆ ಕಮ್ಮಿ ಹಾಕಿಲ್ಲ. ನಾ ಚಾ ಕೂಡ ಮುಗಿಸಿದೆ. ಈಗ ವೈನಿ ಮತ್ತು ಏನಂತಾರ ಪ್ರೇಮ್ಯಾಗ ಬಾಮೈದಾನ ಮೈದ್ನ ವೈನಿ ಮೈದ್ನ ಇಬ್ರು ಸೇರಿ ಚಾ ಕುಡಿ ಆಗ್ತಾರೆ. ಸದ್ದ ನಾನು ಮುಗೀತು. ಒಲಿ ಆರತ್ ನೋಡು. ಒಲಿ ಹಚ್ಚ ಇನ್ನೂ ಸ್ವಲ್ಪ ಐತಿ. ಮತ್ತೊಂದು ಟ್ರಿಪ್ ಬಂತು. ಬ್ಲಾಗ್ಸ್ ಬಿಟ್ಟು ಮೊದಲಿನ ನಾನು ಸ್ಟಾರ್ಟ್ ಆಗೈತಿ ಕೆಲಸ. ಇಲ್ಲಿ ನಮ್ಮ ಹೋಗುತ್ತ ಕೆಲಸ ಅಲ್ಲಿ ನಡೆದೈತಿ. ಫಸ್ಟ್ ಕ್ಲಾಸ್. ಯಾವ್ದು ಬೇ ಕೈಯಾಗ ಮೊಬೈಲ್ ಅದು? ಹಾಂ, ಹೌದಾ? ಐಫೋನ್ ಯೂಸ್ ಮಾಡಕತ್ತಿ ಅಂದಂಗಾಯ್ತು. ಗೊತ್ತಾಗಿಲ್ಲ? ಇಲ್ಲಿ ಒಂದಿನ ಗೊತ್ತಾಗುತ್ತೆ. ನೀನು ಗೊತ್ತಾಗತ್ತೇನು ಚೋಟ್ಮಿ? ಹಾಂ, ಗೊತ್ತಾಗಿಲ್ಲ. ನೀನು ಇನ್ಫಾರ್ಮ್ ಇಲ್ಲ ನಿಮ್ಮ ಅಕ್ಕನ ಹೊಂಟ್ಲೇನು? ಹೊಂಟ್ಯಾವ ನೀನು? ಇನ್ಫಾರ್ಮ್ ಇಲ್ಲ? ಇನ್ಫಾರ್ಮ್ ಕೊಡೋ ಅನ್ಬೇಕು ನೀವು. ಇಲ್ಲಿ ಇವ್ರದ್ದು ಮೇಡಮ್ ಅವ್ರದ್ದು ಅಜ್ಜಿ ಕೆಲಸ ಮಾಡಿಬಿಟ್ಟೈತಿ. ಇಲ್ಲಿ ದಿನ ರೊಟ್ಟಿ ಬಿಡೋಕಾಗೈತಿ. ಎಷ್ಟು ಬಡಿತಾಳೆ ಹೇಳಿ? ದಿನ ರೊಟ್ಟಿ ಎಷ್ಟು ಬಡಿತೀವ? ಹಾಂ, ಸುಮ್ ಬಡಿಟ್ ಬಿಡಿದು ಒಟ್ಟು ಪುಟ್ಟಿ ತೊಗೊಬೇಕು. ಮತ್ತು 10 ರೊಟ್ಟಿ ಅಂತ ಹೆಂಗಂದಿ? ಹಾಂ, ಭಾಳ ಹಾಕೋತೀವಿ. ಆದ್ರೂ ಗೈಸ್ ಇವು ಒಂದು ಜಲ್ದಿ ಖಾಲಿ ಹಾಕೋ. ಮಧ್ಯಾಹ್ನಕ್ಕೆ ಖಾಲಿ ಆಗ್ಬಿಡ್ತಾವೆ. ರೊಟ್ಟಿ ತಗೊಂಬರ್ತೀನಿ ತಡಿ. ಊಟ ಮಾಡತ್ತಾರ ನೋಡ್ರಿ ಎಲ್ಲಾರಿ. ನೀನು ಅದ್ರೊಳಗೆ ಬಂದ್ಬಿಡ್ತೇನೆ? ಹಾಂ, ಯಾಕೆ ಹಾಕೊಂಡ್ಬಿಟ್ರೆ ಸಾಕು. ಗಿಫ್ಟ್ ಬರ್ತೈತಿ. ಬಾ, ಇಲ್ಲಿ ನಮ್ಮ ಊಟ ಮಾಡತ್ತಾಳೆ. ಇಲ್ಲಿ ಪ್ರೇಮ ಊಟ ಮಾಡತ್ತಾನ. ಇದು ಬಂದು ನನ್ನ ತಾಟ ನಿಂದಿರುತ್ತೆ. ಏನ ನೀನು ಮೊಸರು ಹಾಕಿಲ್ಲ? ನಾವು ಇಡಿ ಮೊಸರು ಹಾಕಿ ನಮ್ಮ
ಹಾಕಿ ಮೊಸರು ಹಾಕಿ. ಬಿಡು. ಬದ್ನಿಕಾಯಿ ಪಲ್ಯ ನಾವು ಸ್ವಲ್ಪ ಕುದಿಯೋಕಾಯ್ತು ಬದ್ನಿಕಾಯಿ. ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ತುಂಬಿ ಕೊಟ್ಟು ಕೆಲಸ ಇಲ್ಲಿಗೆ ನಡೆದೈತಿ. ಈ ಸೈಡ್ ಕಟ್ ಆಗ್ತಾರೆ ಫಸ್ಟ್, ಆಮೇಲೆ ಈ ಕಡೆ, ಆಮೇಲೆ ಹಿಂಗೆ ಒಂದು ಕಲ್ಲು ಹಾಕಿಬಿಟ್ಟೈತಿ. ಆ ಕಲ್ಲು ಕುದಲ್ಬಾರ್ದು, ಕೆಲಸ ಮಾಡ್ತಿರ್ಬೇಕು ಅವಾಗ. ಹಾಂ ರಾಡ ಕೊಡೋದು ನೋಡ್ರಿ, 2 ಪೀಸ್ ಆಗ್ತದೆ. ಸಿಕ್ಬಿಡ್ತ. ಹಾಂ ಗೊತ್ತಾಗ್ಬಿಡ್ತೈತಿ. ಇಳೆ ತಳಗಿಳೆ ಇವ ಒಳ್ಳೆ ಅಡ್ಡ ಆಗ್ತಾನೆ ಬರೋಬ್ಬರಿ. ಆಯ್ತು ಸರ್, ಬಟ್ಟೆ ಒಣ ಹಾಕಕ್ಕೆ ರಾಡ್ ಬೇಕು. ರಾಡ್ ತಗೊಂಡ್ಬಿಡ್ತೀವಿ, ರಾಡ್ ರೆಡಿ ಮಾಡ್ತಾರೆ. ಸಿಗಿದು ಬಟ್ಟೆ ಹಾಕಕ್ಕೆ ಇಲ್ಲೊಂದು ಕೊಡುತ್ತೆ, ಇದೊಂದು ಐತಿ, ಇದು ಆ ಕಡೆ ಕೊಡುತ್ತೆ ಅಲ್ಲಿ. ಪೇಮೆಂಟ್ ಒಂದು ಚೀಲ ತಂದಿಟ್ಟಾನ, ಈಗ ಇನ್ನೊಂದು ಚೀಲ ತಂದ. ಇನ್ನು ಎಷ್ಟು ತರ್ಬೇಕು? ಅದು 250. ಎರಡೇನ? ಮತ್ತು ಇಲ್ಲೊಂದು ಐತಿ ಇನ್ನು. ಅದು ಹೆಂಗೆ ಕಟ್ದಂಗೆ ತರ್ಬೇಕು. ಇನ್ನು ಮಳೆಗಾಲ ಐತಲ್ಲ, ಮನ್ಯಾಗ ಇಡಕ್ಕೆ ಜಾಗನೂ ಇಲ್ಲ. ಇನ್ನ ಬೇಕಾ ಕರೆಂಟ್? ಸಾಕಿಷ್ಟೇ. ಇನ್ನೂ ಭಾಳ ಸರಿ ಹಿಡ್ಕೊತೀನಿ. ಇಲ್ಲಿ ಬಂತೆ. ಅಜ್ಜದ ಕೆಲಸ ನೋಡಿ ಹೆಂಗಾಗ. ತೊಳಿಬೇಕು, ಈ ಗಾಡಿನ ತೊಳಿಬೇಕು, ನಾನು ತೊಳಿಬೇಕು. ನಾನು ತೊಳಿ ಈ ಸದ್ದು ಜಾಗ ಮಾಡಿಸುವ. ಒಳಗೆ ಮಾಡಕತ್ತಿ, ಇಲ್ಲಿ ಬೇಡ ಹೊರಗೆ. ಒಳಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿವಿ. ಮ್ಯಾಲೆ ಮುಗಿಸಾದ್ಮೇಲೆ ಸಂಜೆಗೆ ಸ್ವಲ್ಪ ತಣ್ಣ ಕೂತೀವಿ. ಪಾಯಸ ಕುಡಿಯಾಗುತ್ತೀವಿ. ಪಾಯಸ ನಾವು ಮಾಡಿಲ್ಲ ಮನ್ಯಾಗ. ಪ್ರೇಮಗ ನಮಗೆ ಭಾಳ ಹತ್ತಿರದವ್ರು ಆಗಿದ್ರು. ಹುಣಸ್ಗೆಲ್ಲ ಅವ್ರು ಹುಣಸ್ಗಿ, ಸಾರಿ ಕೆಂಬಾವಿ ಅವರು. ಯಾಕೂಬ್ ಅಲಿ ಸರು ಬಂದು ಪಾಪಗೆ ಮಾತಾಡಿಸಿ ಬಂದು ನೋಡಕ್ಕೆ ಬಂದು ದೀಪಾಗ ಪ್ರೇಮಗ ಇಬ್ಬರಿಗೆ ಮಾತಾಡಿಸಿ ಮತ್ತು ಏನೇನೋ ಕೊಟ್ಟು ಹೋಗ್ಯಾರ. ಬಟ್ ನನ್ನ ಬ್ಲಾಗ್ಗಳು ಹೇಳಂಗಿಲ್ಲ. ಪ್ರೇಮ ಬ್ಲಾಗ್ ಭಾಳ ಸರ್ಪ್ರೈಸಿಂಗ್ ಆಗಿರ್ತೈತಿ. ಭಾಳ ಚಲೋ ಅನಿಸ್ತು. ಒಂದಿಷ್ಟು ಗಿಫ್ಟ್ಸ್ ತಂದು ಕೊಟ್ಟಾರೆ. ಪ್ರೇಮ ಹೇಳ್ತಾನೆ ಏನೇನು ತಂದು ಕೊಟ್ಟಾರೆ ಅಂತ ಅವ್ನ ಬ್ಲಾಗ್ ಒಳಗೆ. ಬರೀ ಪಾಯಸ ಅಷ್ಟೇ ಅಲ್ಲ, ಚಿಕನು, ಕುಷ್ಕ ಎಲ್ಲ ತಂದು ಕೊಟ್ಟಾರ. ಭಾಳ ಇಷ್ಟ ಆಯ್ತು. ಮಗ ನೋಡಿ ತಿನ್ನಾಗ್ತಾನೆ. ಕುಷ್ಕ ಕೊಟ್ಟರು ಸರ. ಇದು ಕರೆ ಹೇಳ್ಬೇಕಂದ್ರೆ ಈ ಥರದ ಕುಷ್ಕ ಅವರೇ ಮಾಡೋಕ್ಕೆ ಸಾಧ್ಯ, ನಮ್ಮ ಕೈಯಲ್ಲೇ ಮಾಡೋಕ್ಕಾಗಲ್ಲ. ಮತ್ತು ಚಿಕನ್ ಸುಕ್ಕ ಬೆಂಕಿ ಇಷ್ಟ ಆಯಿತು. ಭಾಳ ದಿನ ಆಗಿತ್ತು. ನಮ್ಮ ಫ್ರೆಂಡ್ಸ್ ಮುಸ್ಲಿಮ್ಸ್ ಯಾರಾದ್ರೂ ಮದುವೆ ಇದ್ರೆ ಜಿಗ್ದಾಡ್ ಹೋಗಿದ್ದೆ. ಇದು ಬೆಂಗಳೂರು ಕೇಂದ್ರ ಹೋಗಿ ನಾವು ಅವತ್ತಿಂದ ಎಲ್ಲಿ ಅವ್ರ ಮದುವೆಗೆ ಆಗಲಿ ಬಕ್ರೀದಿಗೆ ಆಗಲಿ ಅಲ್ಲಿ ಇಲ್ಲಿ ಕರೆಯೋಕೆ ಹೋಗಿಲ್ಲ, ನಾವು ಹೋಗಕ್ಕೆ ಹೋಗಿರಲಿಲ್ಲ. ಈ ಟೇಸ್ಟ್ ಮಿಸ್ ಮಾಡ್ಕೊಳಕ್ಕಿದ್ದೆ. ಬಟ್ ಆಫ್ಟರ್ ಲಾಂಗ್ ಟೈಮ್ ಈ ಟೇಸ್ಟು ಸಿಗಾಕತ್ತೈತಿ. ಸೊ ಇವತ್ತು ಜಮಾಯಿಸ್ಬಿಡೋದು. ಪ್ರೇಮ ಹೋದ್ರೆ ಭಾಳ ಇಷ್ಟ ಆಗೈತಿ. ಪ್ರೇಮ ಹೊಡ್ಯಾಕತ್ತಾನ, ಈ ಕಡೆ ಬಾಳೆ ನಾವು ಅಂಬ್ಯಾನು ಕುಡಿಯಾಕತ್ತಾನ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಸ್ವಲ್ಪ ಕಿವಿ ಏನಾಗಿತ್ತು, ಸ್ವಲ್ಪ ಸ್ವರ ಬರ್ತೈತಿ, ಕಿವಿ ಸ್ವರ ಆಗ್ತೈತಿ. ಹಾಗಂತೇಳಿ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಬಂದೀವಿ. ಹತ್ತಂಗಿಲ್ರಿ ಅದು ಬಡ್ಡಿ ಏನೋ ಇದ್ದಂಗೆ ಐತ್ರಿ. ಅದು ತಳಗದು ಬಡ್ಡಿಗೆ ಹೋಗಿ ಹತ್ತಂಗಿಲ್ರಿ. ಎಣ್ಣೆ ಅದು ಇಲ್ಲೇ ಮೇಲೆ ಏನೋ ಗಟ್ಟೆ ಕೂತಂಗೈತ್ರಿ. ಹಾಂ ಹಾಂ ಕೇತಿ ತೋರಿಸ್ಕೊಂಡು ಹೊಂಟೇವಿ. ಗುಳಿಗೆ ಅಷ್ಟಕ್ಕನ ಕೊಟ್ಟಾರ. ಎಷ್ಟು 3 ದಿನ ಆಗಷ್ಟು ಕೊಟ್ಟಾರ. ನಾ ಈಗ ಹಾಕಿಲ್ಲ, ಭಾಳ ದಿನದ ಹಿಂದೆ ಹಾಕಿದ್ದೆ. ಅದು ಈಗ ಎಫೆಕ್ಟ್ ಆಗೈತಿ. ಇಲ್ಲಿ ಏನೋ ತಗೋತಾನಂತೀವ ಅಲ್ಲಿಗೆ ಹಚ್ಕೊಳಕ್ಕ. ಕೈಗಿಲ್ಲ ಹೋಗುದು ಮುದ್ದೆ ಒಳದಾಗ ಇಂಥದ್ದು
ಇದೊಂದೇ ಅನ್ಸುತ್ತೆ ಅಲ್ಲಿ ಹೋಗ. ಅಲ್ಲೆಲ್ಲಿ ಆದ್ರೆ ಇಂಥದ್ರಾಗ ಹೋಗಕ್ಕೆ ಮಜಾ ಬರ್ತೈತೆ. ಅದ್ರ ರಾತ್ರಿ ಟೈಮ್ ಲೈಟಿಂಗ್ಸ್ ಇರ್ತಲ್ಲ, ನಂಗೆ ಹೋಗಕ್ಕೆ ಭಾಳ ಇಷ್ಟ ಇಂಥದ್ರಾಗ. ಏನು ಬಂಗಾರ ಉಂಗುರ ಏನು ಎಲ್ಲಿ ನನಗೆ ಅನ್ಸ್ಮಟ್ಟಿಗೆ ಅಲ್ಲ ಅನ್ಸಾದೆ. ಇಟ್ಕೊಂಡು ಇಟ್ಕೊ, ನಿಮ್ಮ ಮಮ್ಮಿ ಕೇಳೋದು. ಇದೇನು ಬಂಗಾರ ಉಂಗುರ? ನಂಗೆ ಗೊತ್ತೇ ಆಗಲ್ಲ. ಇತ್ತು ನೋಡಿ, ಇಷ್ಟು ಬಿರ್ಸ್ ಬರ್ತಾನೆ. ಅಡಿ ಹೋಗೋದು ಭಾರಿ ಹಾಕಿತ್ತು ಆಲ್ಮೋಸ್ಟ್ ಯಾರಿಗೆ ಹುಚ್ಚಕತ್ರಲ್ಲ ಹುಚ್ಚಕತ್ರ ಏನು ತಗೋತಾನೆ. ತಗೋತೀಯಾ? ಮೊನ್ನೆ ಸಲ ಯಾವಾಗ ಬೇರೆ ತಗೊಂಡಿದ್ದಿ? ಇದೇನು ಇಲ್ಲಿಲ್ಲ ಕೂದಲು ಹೆಂಗೆ ಇಲ್ಲೆಲ್ಲ ಇದಾಗ್ಬಿಟ್ಟು ಕೊಬ್ಬರಿನೇ ಹಚ್ಚಂಗಿಲ್ಲ. ಅಡಿ ಬಿಲ್ ಮಾಡಿಸ್ಕೊಂಡು ಹೋಗೋದು ಒಂದೇ ನಮಗೆ ತೊಗೊಂಡು ಹೊಂಟಿವಿ ಅಷ್ಟೇ, ಮತ್ತೇನು ತೊಗೊಂಡಿಲ್ಲ. ಅದ್ರೊಳಗೆ ಬಂದ್ರೆ ಮೊದಲು ನೀನು ತೊಗೋಬೇಕವ. ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬಂದೀವಿ. ಈಗ ಇದೊಂದು ಇದು ಕೊಟ್ಟಾರ, ಕಿವಿ ಹಾಕೊಳ್ಳೋಕೆ ಡ್ರಾಪ್, 2 ಡ್ರಾಪ್. ಈಗ ಒಂದ್ಸಲ ಹಾಕೋತೀನಿ, ರಾತ್ರಿ ಮಕ್ಕಳಾಗ ಒಂದ್ಸಲ ಹಾಕೋತೀನಿ. ಸರಿ ಹಾಕೋ, ಮೊದಲು ಬಳಿ ಹಾಕೋನಿ, ಆಮೇಲೆ ಹಾಕೋ. ಶುಂಠ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಯಾಳ ಈಗ. ಹೆಂಗೈತಿ? ಮಸ್ತ್ ಐತಿ. ಅದಕ್ಕೆ ರಂಜಾನ ಬಕ್ರೀದ್ ಗಿಕ್ರೀದ್ ಕರೆದಾಗ ಒಟ್ಟ ಮಿಸ್ ಮಾಡ್ತಿದ್ರಿ. ಈ ಥರ ಅದು ಫ್ಲೇವರ್ ಒಂಥರ ಮಸಾಲೆ ಫ್ಲೇವರ್, ಅದು ಮಸ್ತ್ ಇರ್ತೈತಿ. ನಮ್ಮ ದೋಸ್ತರು ಕರಿತಿದ್ರು ಅವಾಗ ಬಕ್ರೀದ, ಈದ್ ಮಿಲಾದ್ ಅದು ಎಲ್ಲ ನುಗ್ಗು ಹಾಕ್ತಿದ್ದೆ, ಭಾರಿ ಟೇಸ್ಟ್ ಇರ್ತಿತ್ತು, ಒಂಥರ ಮಜಾ. ಹೊಡಿ 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 ನುಗ್ಗು ಹಾಕಿ ಗುಡ್ ಮಾರ್ನಿಂಗ್ ನೋಡ್ರಿ, ಇಷ್ಟಾಗೈತಿ ಕೆಲಸ ನಮ್ಮದು. ಇದೆಲ್ಲ ಹಿಂದೊಂದು ಸ್ವಲ್ಪ ಕಟ್ಬೇಕು. ಇದು ಫುಲ್ ಇಷ್ಟೆಲ್ಲ ಕಟ್ಟ್ಯಾರ. ಈಗ ಮುಂದೊಂದು ಸ್ವಲ್ಪ ಗ್ರಿಲ್ ಹಚ್ಬೇಕು. ಈಗ ನೀರು ಹೊಡ್ಯಾಕತ್ತೀನಿ, ಈಗ ಫುಲ್ ಕ್ಯೂರಿಂಗ್ ಮಾಡಾಕತ್ತೀನಿ. ಆದ್ರೆ ನಮ್ಮವ್ವ ನನಗೆ ನೀರು ಹೊಡ್ಯಾಕೆ ಒಂದು ಅಡ್ತಾರ ಮಾಡಿಬಿಟ್ಟಾಳ. ಗುಬ್ಬಿ ಇಲ್ಲಿಗೆ ಕಾಳು ಹಾಕಿಬಿಟ್ಟಾಳ. ಇನ್ನು ಅದು ಕ್ಯೂರಿಂಗ್ ಆಗ್ಬೇಕು, ಏನಿಲ್ಲ. ಗುಬ್ಬಿ ಕಟ್ಟಾನ ಗುಬ್ಬಿ ಕಾಳಕ್ಕೆ ಸ್ಟಾರ್ಟ್ ಮಾಡ್ಯಾಳ. ಈಗ ಇಲ್ಲಿ ನೀರಿಟ್ಟಾಳ, ಮತ್ತು ಅಲ್ಲಿ ಮುಂದೆ ಒಂದು ಸ್ವಲ್ಪ ಇಟ್ಟಾಳ ಕಾಳು. ತೋರಿಸ್ತೀನಿ ಬರ್ರಿ. ಇಲ್ಲಿ ಇದು ಈಗಲಿಂದಲ್ಲ, ಭಾಳ ದಿನ ಆಯ್ತು. ಇದು ನಮ್ಮವ್ವ ಒಂಥರ ರೂಢ ಹಾಬಿ ಅನ್ಬೋದು, ಏನು ಚಟ ಅನ್ಬೋದು, ಏನು ಒಳ್ಳೆ ಗುಣ ಅನ್ಬೋದು ಗೊತ್ತಿಲ್ಲ. ಒಟ್ಟು ಬೆಳಗ್ಗೆ ಮೇಲೆ ಗುಬ್ಬಿಗೆ ಕಾಳು ಗೀಳು ಎಲ್ಲ ಇಡ್ತಿರ್ತ. ಈಗ ಇಲ್ಲೆಲ್ಲ ಅಕ್ಕಿ ಹಾಕಿ ಅದನ್ನ ಹೆಂಗೆ ನಾವು ನೀರು ಹೆಂಗೆ ಹೊಡಿಬೇಕಲ್ಲಿ? ಎದಕ್ಕೆ ಹಾಕ್ತೀನಿ ಏನು ಸುಮ್ಮನೆ? ಹಾಂ, ಚಲ್ಬೇಡ ಇರ್ಲಿ ಬಿಡು. ಗುಬ್ಬಿಗ ನೀರು ಮತ್ತು ಅಕ್ಕಿ ಇಟ್ಟಿನಿ ಬೇಕತ್ತಿರಲ್ಲ. ಮತ್ತೆ ನೀವು ಅಲ್ಲಿ ನೀರು ಹೊಡಿಬೇಕು, ನೀರು ಹೊಡ್ಯಾಕೆ ಜಾಗಿಲ್ಲ. ನೀರು ಹೊಡೆದ್ರೆ ಏನಾಯ್ತ? ಕುಡ್ದು ಹೋಗೈತೆ ಅದು. ಹಾಂ, ಕುಡ್ದು ತಿಂದು ಹೋಗೈತೆ. ಆಗ ಎಷ್ಟು ಇದ್ದು ನೋಡಿ. ಅವಕ್ಕೆ ಹಾಕಿ ನೀ ಏನು ಮಾಡ್ತಿ ಬಿಡು. ಎದಕ್ಕೆ ಹಾಕ್ತಿ ಅಕ್ಕಿ? ಅಕ್ಕಿಯ ಹಾಂ, ಬೆಂಗಳೂರು ಮೈಸೂರು ಆಗಿರಲ್ಲ, ಹಾಂ, ಅದೇ ನಿಮ್ಗೆ ಪುಣ್ಯ ತಟ್ಟುದು. ಬಾಬಾ ನಮ್ಗೆ ಬಿಟ್ಟು ದೂರ ಇರ್ತಿಲ್ಲ. ಹಾಂ, ನನ್ನ ಮಕ್ಕಳು ಎಲ್ಲಾರಿದ್ರು ಚಂದ ಇರಲಿ ಅಂತಂತೇವಲ್ಲ, ಹಾಂ, ಅದೇ ನಿಮ್ಮಪ್ಪ ನಾವು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವು. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವೀಡಿಯೋದೊಳಗೆ. ಅಲ್ಲಿವರೆಗೂ ಎಲ್ರಿಗೆ ಬಾಯ್.